ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ಲಕ್ಷ್ಮಣ ರಾಮನ ಮಾತಿಗೆ ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾನೆ. ಹೌದು ಹೌದು, ಇವರು ನಿನ್ನ ಸುತರೇ ಹೌದು. ಹಾಗಾಗಿ ನಿನ್ನ ಎಲ್ಲ ಪರಾಕ್ರಮವೇ ಅವರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಈ ಅವಳಿ ಜವಳಿ ಮಕ್ಕಳುಗಳನ್ನು ನೀನು ಸ್ವೀಕರಿಸಪ್ಪ ಅಂತ ಹೇಳಿ ಲಕ್ಷ್ಮಣ ಕೂಡ ರಾಮನಿಗೆ ಹೇಳ್ತಾ ಇದ್ದಾನೆ. ಆಗ ರಾಘವೇಶ್ವರನಾದಂತಹ ರಾಮ, ಧನ್ಯರಾದವು ನಾವು, ಕೃತಾರ್ಥರಾದೆ ನಾನು, ನಮ್ಮ ರಘುವಂಶ ಸೂರ್ಯವಂಶ ಚಿಗುರೇಳ್ತು ಅಂತ ಸಂತೋಷದಿಂದ ವಾಲ್ಮೀಕಿಯನ್ನು ಕೊಂಡಾಡ್ತಾ ಇದ್ದಾನೆ. ಪ್ರೀತಿಯಾದ ಮಾತುಗಳನ್ನು ಆಡಿ ಆ ಮಕ್ಕಳಿಬ್ಬರನ್ನು ಕರೆದು ತಾನು ಸ್ವತಃ ಮಾತಾಡಿಸ್ತಾ ಇದ್ದಾನೆ. ನೋಡಿ, ಆರತನು ಜಾತರು ಎಲೆ ಮಕ್ಕಳಿರ, ನಿಮಗಿನಿತು ವೀರತ್ವ ಮೆತ್ತಣದು ಪೇಳುವುದು ಎಂದು ಆತ್ಮಜರನು ಆರಾಘವಂ ಕೇಳ್ದೊಡೆ. ಅವರಾವು ಜಾನಕಿಯ ಗರ್ಭ ಸಂಭವರು ಎಮ್ಮನು ಆರೈದು ವಾಲ್ಮೀಕಿ ಮುನಿ ಸಲಹಿ ಸಕಲ ವಿದ್ಯಾರಾಜಿಯಂ ಕಲಿಸಿದಂ. ದೇವ ನಿನ್ನ ಪದವಾರಿಜಗೆ ದ್ರೋಹಮಂ ಮಾಡಿದೆವು, ಸೈರಿಸುವುದು ಎಂದೆರಗಿದರ್ ಪದದೊಳು. ರಾಮ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ನೀವು ಯಾರ ಮಕ್ಕಳು ಅಂತ. ಅದೊಂದು ಸಂತೋಷ. ನಿನ್ನ ಮಕ್ಕಳು, ನಮ್ಮಮ್ಮನ ಮಕ್ಕಳು, ಜಾನಕಿಯ ಮಕ್ಕಳು ಅಂತ ಮತ್ತೆ ಮತ್ತೆ ಅವು ಹೇಳಿದಾಗ ಅದನ್ನು ಕೇಳುವುದರಲ್ಲಿಯೇ ಆ ಹೆತ್ತ ತಂದೆ ತಾಯಿಗಳಿಗೆ ಒಂದು ರೀತಿಯಾದಂತಹ ಆನಂದ ಇರುತ್ತೆ. ಆ ಆನಂದವನ್ನು ರಾಮ ಪಡಬೇಕು ಅನ್ನೋದು ಅವನ ಮನಸ್ಸಿನ ಭಾವ. ಎಷ್ಟೋ ದಿನಗಳ ಮೇಲೆ ಪತ್ನಿಯನ್ನು ಅಗಲ್ದು ಮಕ್ಕಳನ್ನು ಈಗ ನೋಡ್ತಾ ಇದ್ದಾನೆ. ಇಂತಹ ರಾಜನೇ ಆದರೂ ಕೂಡ ಮೂಲದಲ್ಲಿ ಮಾನುಷ್ಯ ಭಾವಗಳು ಇದ್ದೇ ಇರುತ್ತೆ. ಹಾಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ಯಾರು ಮಕ್ಕಳು ನೀವು, ನಿಮಗೆ ಇಷ್ಟೊಂದು ವೀರತ್ವ ಎಲ್ಲಿಂದ ಬಂತು ಅಂತ ಕೇಳಿದಾಗ ಆ ಮಕ್ಕಳು ಹೇಳ್ತಾ ಇದ್ದಾವೆ, ನಾವು ಜಾನಕಿಯ ಗರ್ಭ ಸಂಭವರು, ನಾವು ಜಾನಕಿಯ ಮಕ್ಕಳು, ಇಲ್ಲೇ ಹುಟ್ಟಿದ್ದು ಈ ಆಶ್ರಮದಲ್ಲಿ. ಈ ವಾಲ್ಮೀಕಿ ಮುನಿಗಳು ನಮ್ಮನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡಿದ್ದಾರೆ. ಎಲ್ಲ ವಿಧವಾದಂತಹ ವಿದ್ಯಾ ರಾಶಿಯನ್ನೇ ನಮಗೆ ಕೊಟ್ಟಿದ್ದಾರೆ. ನಿನ್ನ ಪದಕಮಲಕ್ಕೆ ನಾವು ದ್ರೋಹ ಮಾಡಿಬಿಟ್ವು, ನಿನ್ನ ಮೇಲೆ ನಾವು ಯುದ್ಧ ಮಾಡಿದ್ವು, ಬಾಣಗಳನ್ನು ಬಿಟ್ಟು ನಿನ್ನನ್ನು ಮೂರ್ಛೆ ಹೋಗುವಂತೆ ಮಾಡಿದ್ವು. ನಮ್ಮನ್ನು ಕ್ಷಮಿಸಬೇಕು, ನಮ್ಮ ಈ ಅಪರಾಧವನ್ನು ನೀನು ತಾಳ್ಕೊಳ್ಬೇಕು ಅಂತ ಹೇಳಿ ಮಕ್ಕಳು ನಿಜವಾದಂತಹ ತಂದೆಯ ಮೇಲಿನ ಪ್ರೇಮದಿಂದ ಭಕ್ತಿಯಿಂದ ಅವನ ಪದಗಳಿಗೆ ಎರಗ್ತಾ ಇದ್ದಾಗ ತಂದೆಯಾದರೂ ಅವರಿಬ್ಬರನ್ನು ಮೇಲೆ ಎತ್ತಿ ಬಿಗಿದು ಅಪ್ಕೊಳ್ತಾ ಇದ್ದಾನೆ. ನೋಡಿ, ತನಯರಂ ತೆಗೆದೊಡನೆ ಮುಂಡಾಡಿ ಬಿಗಿಯಪ್ಪಿ ಘನತರ ಸ್ನೇಹದಿಂ ಶಿರವನಾಘ್ರಾಣಿಸಿ ವದನವನೊಡನೊಡನೆ ಚುಂಬಿಸಿ ಮತ್ತೆ ಮತ್ತೆ ವಾಲ್ಮೀಕಿಯಂ ಮಿಗೆ ಪೊಗಳುತೆ ಅನುಜರಿಂದೊಡಗೂಡಿ ರಘುವರಂ ಸಂತೋಷವನಧಿಯಳ್ ಮುಳುಗಿದಂ. ಸುಕುಮಾರರಂ ಕೊಂಡು ಕೊನರಿತು ಸಮಸ್ತ ಪರಿವಾರಂ ಉತ್ಸವದಿಂದ ಮೊಳಗಿದವು ವಾದ್ಯಂಗಳಂ.
ಪ್ರೀತಿಯಿಂದ ಭಕ್ತಿಯಿಂದ ಕಾಲಿಗೆ ಎರಗಿದಂತಹ ಆ ಮಕ್ಕಳನ್ನ ಅಪ್ಪಿ ಮುದ್ದಾಡಿ ತುಂಬ ಅತಿಯಾದಂತಹ ಪ್ರೀತಿಯಿಂದ ಆ ಮಕ್ಕಳ ಮುದ್ದಾದ ಮುಖವನ್ನ ಮತ್ತೆ ಮತ್ತೆ ಚುಂಬಿಸ್ತಾ ಇದ್ದಾನೆ. ಇತ್ತ ಕಡೆ ತಿರುಗಿ ಇಂತಹ ಮುದ್ದಾದ ಒಂದು ಕಾಣಿಕೆಯನ್ನು ಕೊಟ್ಟಂತಹ ವಾಲ್ಮೀಕಿ ಮುನಿಗಳನ್ನ ಮತ್ತೆ ಮತ್ತೆ ಹೊಗಳ್ತಾ ಇದ್ದಾನಂತೆ. ಆ ಒಂದು ಸ್ಥಿತಿಯಲ್ಲಿ ರಾಮ ತನ್ನ ಎಲ್ಲ ಸಹೋದರಗಳ ಒಡನೆ ಕೂಡಿ ಅತ್ಯಂತ ಸಂತೋಷದ ಒಂದು ಸಮುದ್ರದಲ್ಲಿ ಮುಳುಗಿದಾನಂತೆ. ಹೀಗೆ ಆ ರಘುವಂಶ ಭಾನುವಂಶ ಕೊನರಿತು ಅನ್ನೋದನ್ನು ಸೂಚಿಸುವುದಕ್ಕಾಗಿ ಅನೇಕ ವಿಧವಾದಂತಹ ಮಂಗಳ ವಾದ್ಯಗಳು ಮೊಳಗುತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಎರಡು ವಿಷಯವನ್ನು ಗಮನಿಸಬೇಕು. ಮೊದಲನೆಯದಾಗಿ ಶಿರವನಾಘ್ರಾಣಿಸಿವ ವದನವ ಒಡನೊಡನೆ ಚುಂಬಿಸಿ ಅನ್ನುವಂತಹ ಒಂದು ನುಡಿಕಟ್ಟನ್ನು ಬಳಸಿದ್ದಾನೆ ಕವಿ. ಸಾಧಾರಣವಾಗಿ ನಮ್ಮಲ್ಲಿ ಜಾತಕರ್ಮ ಸಂಸ್ಕಾರ ಆಗುವಾಗ ತಂದೆಯಾದಂಥವನು ಆ ಮಗುವಿನ ನೆತ್ತಿಯನ್ನು ಮೂಸಿ ನೋಡಬೇಕು ಅನ್ನೋದು ಒಂದು ಶಾಸ್ತ್ರವಿಧಿ. ಹಾಗೆ ನೆತ್ತಿಯನ್ನು ಮೂಸಿ ನೋಡಿದಾಗಲೇ ಆ ಮಗು ತನ್ನ ಮಗು ಅಂತ ಹೇಳಿ ಅವನು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಒಪ್ಪಿಕೊಂಡ ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳುವಂತಹ ಮಾತು. ರಾಮ ಮೊದಲ ಬಾರಿಗೆ ತನ್ನ ಮಕ್ಕಳನ್ನು ಇಲ್ಲಿ ಕಾಣ್ತಾ ಇದ್ದಾನೆ. ಅವನಿಗೆ ಇದುವರೆಗೂ ಯಾವ ಸಂಸ್ಕಾರ ಕರ್ಮದಲ್ಲೂ ಅವನ ಪಾತ್ರ ಇರಲಿಲ್ಲ. ಹಾಗಾಗಿ ನೋಡಿ, ಮೊದಲ ಬಾರಿಗೆ ಮುನಿಗಳಿಂದ ಹೇಳಲ್ಪಟ್ಟು ಪರಿಚಯಿಸಲ್ಪಟ್ಟು ಆ ಮಕ್ಕಳು ಇವನ ಪಾದಗಳಿಗೆ ಎರಗಿದಾಗ ಎತ್ತಿ ಮೊದಲಿಗೆ ಅವನು ಅಪ್ಪಿಕೊಂಡು ಶಿರವನ್ನು ಅಗ್ರಾಣಿಸ್ತಾ ಇದ್ದಾನೆ. ಇಲ್ಲಿ ಈ ಒಂದು ಶಾಸ್ತ್ರದ ಸೂಕ್ಷ್ಮವನ್ನು ಕೂಡ ಕವಿ ಈ ಷಟ್ಪದಿಯಲ್ಲಿ ಅಳವಡಿಸಿದ್ದಾನೆ. ಮತ್ತೆ ನಾವು ಇಲ್ಲಿ ಕಾಣುವ ರಾಮನ ರೂಪ ರಾಜಾರಾಮನ ರೂಪ ಅಲ್ಲ, ಕೋದಂಡ ಹಿಡಿದಂತಹ ಯುದ್ಧದ ವೀರ ರಾಮನ ರೂಪ ಅಲ್ಲ. ಸಾಧಾರಣವಾದಂತಹ ನಾವು ನೀವೆಲ್ಲ ಅನುಭವಿಸುವ ಆ ತಂದೆತನದ ಭಾವವನ್ನು ಹೃದಯದಲ್ಲಿ ತುಂಬಿಕೊಂಡಂತಹ ಅಪ್ಪನಾದ ರಾಮನ ರೂಪವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಮಂಗಳಕರವಾದಂತಹ ಆ ಒಂದು ಉತ್ಸಾಹದಿಂದ ವಾದ್ಯಗಳ ರವದಿಂದ ಆ ಇಡೀ ವಾತಾವರಣವೇ ಅನುರಣಿಸ್ತಾ ಇದೆ. ಬಳಿಕ ವಾಲ್ಮೀಕಿಯನ್ನು ಸತ್ಕರಿಸ್ತಾ ಇದ್ದಾನೆ. ಸೀತೆಯನ್ನು ಏನು ಮಾಡ್ತಾನೆ ನೋಡೋಣ. ಬಳಿಕ ವಾಲ್ಮೀಕಿಯಂ ಸತ್ಕರಿಸಿ ಸೀತೆ ಭೂತಳವರಿಯ ಪರಿಶುದ್ಧೆ, ಸೀತೆ ಭೂತಳವರಿಯ ಪರಿಶುದ್ಧೆ, ಲೋಕಾಪವಾದಕ್ಕೆ ಕಳೆದನು ಎಂತಾದೊಡಂ ಪುತ್ರರಂ ಪಡೆದಳು, ಇನ್ನರವರಿಸದೆ ಎನ್ನ ಬಳಿಗೆ ಕಳುಗೆಂದು ಬೀಳ್ಕೊಂಡು ಸುತ ಸಹೋದರರೊಡನೆ ದಳ ಸಹಿತ ಹಯವರಂ ವೆರಸಿ ನಿಜಪುರಕ್ಕೆ ಬಂದು ಉಳಿದಿದ್ದ ಯಜ್ಞಮಂ ನಡೆಸಿದಂ, ಮೂಜಗಂ ಪೊಗಳಲ್ಕೆ ರಘುನಾಥನು. ಅವನು ನಂತರ ವಾಲ್ಮೀಕಿ ಮಹರ್ಷಿಗಳನ್ನು ಸತ್ಕಾರ ಮಾಡ್ತಾನೆ. ಬದಲಿಗೆ ಮತ್ತೆ ಹೇಳ್ತಾ ಇದ್ದಾನೆ, ಮೂಲೋಕವು ತಿಳಿಯೋ ರೀತಿಯಲ್ಲಿ ಸೀತೆ ಪರಿಶುದ್ಧೆ ಅನ್ನೋದು ನನಗೆ ಗೊತ್ತಿತ್ತು. ಅವಳು ಅಗ್ನಿಪೂತೆ ಆಗಲೇ ನನಗೆ ತಿಳಿದಿತ್ತು. ಅಗ್ನಿಯಲ್ಲಿ ಅವಳು ಪೂತಳಾಗಬೇಕು ಅನ್ನೋದು ಕೂಡ ಮೂರು ಲೋಕವೂ ಅವಳನ್ನು ನಿರ್ದೋಷಿ ಅಂತ ಹೇಳಿ ಒಪ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಅವಳಿಗೆ ಅಗ್ನಿ ಪರೀಕ್ಷೆಯನ್ನು ಕೂಡ ವಿಧಿಸಿದ್ದೆ. ಎಲ್ಲರಿಗೂ ಗೊತ್ತಿತ್ತು. ಆದರೂ ಸಹಿತ ಅವಳಿಗೆ ಬಂದ ಲೋಕಾಪವಾದ ಕಳೆಯಲಿ ಅನ್ನೋ ದೃಷ್ಟಿಯಿಂದ ನಾನು ಅವಳನ್ನು ಕಳೆದೆ. ಹಾಗಿದ್ದರೂ ಸಹ ಅವಳು ಎಲ್ಲವನ್ನೂ ಸೈರಿಸಿಕೊಂಡು ಈ ಪುತ್ರ ರತ್ನಗಳನ್ನು ಪಡೆದಿದ್ದಾಳೆ. ಇನ್ನು ಚಿಂತೆ ಇಲ್ಲ, ಯಾವ ಭಯವೂ ಇಲ್ಲ. ಅವಳನ್ನು ನನ್ನ ಬಳಿಗೆ ಕಳಿಹು, ಬೀಳ್ಕೊಡು ಮತ್ತೆ ಈ ಮಕ್ಕಳನ್ನು ಕೂಡ ಅಂತ ಹೇಳಿ ಅವನು ಕೇಳ್ಕೊಳ್ತಾನೆ ವಾಲ್ಮೀಕಿಗಳನ್ನು. ಮತ್ತೆ ಮಕ್ಕಳು ಹಾಗೂ ಅಣ್ಣ ತಮ್ಮಂದಿರಗಳ ಕೂಡೆ ಯುದ್ಧ ಸೈನ್ಯದ ಕೂಡೆ ಅವನು ಬೀಳ್ಕೊಂಡು ಬರ್ತಾನೆ ತನ್ನ ಅಯೋಧ್ಯಾಪುರಕ್ಕೆ. ಮಿಕ್ಕಂತಹ ಯಜ್ಞವನ್ನು ನಡೆಸಿ ಮೂರು ಜಗವು ಹೊಗಳುವ ರೀತಿಯಲ್ಲಿ ರಾಮಚಂದ್ರ ಅನೇಕ ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಇತ್ತ ನಿಜ ತನುಜರಂ ಕಳುಗೆ ವಾಲ್ಮೀಕಿ ಮುನಿಪೋತ್ತಮಂ ಬರಲ್ ಆಶ್ರಮದ್ವಾರದೊಳ್ ಕಂಡು
ಚಿತ್ತದೊಳ್ ಮರುಗುತ್ತ ಏನಾದರೆಲೆ ತಾದ ಕುಶಲವರು ಒಡಲ್ ಬಿಡಿವೆನೆಂತ ಪೆತ್ತಂದು ಮೊದಲಾಗಿ ಪತಿವಿರಗಮಂ ಮರೆದು ಪೊತ್ತಿರ್ದೆ ನೀ ದೇಹಮಂ ಪೆತ್ತಂದು ಮೊದಲಾಗಿ ಪತಿವಿರಗಮಂ ಮರೆದು ಪೊತ್ತಿರ್ದೆ ನೀ ದೇಹಮಂ ತನ್ನ ಸುತರನಾರ್ಕಿತ್ತು ನೀನೈ ತಂದೆ ತಂದೆ ಹೇಳೆಂದು ಜಾನಕಿ ಬಿದ್ದಳಂಗ್ರಿಗಳ್ಗೆ ರಾಮ ಇಷ್ಟೆಲ್ಲವನ್ನೂ ತಿಳಿದ ಬಳಿಕ ಕೂಡ ಅಲ್ಲೇ ಇದ್ದ ಸೀತೆಯನ್ನು ನೋಡಲಿಕ್ಕೆ ಹೋಗಲಿಲ್ಲ. ತಾನು ಅವಳನ್ನು ಯಾಕೆ ಬಿಟ್ಟೆ ಅನ್ನುವಂತಹ ಕಾರಣವನ್ನು ಮಾತ್ರ ಹೇಳಿಬಿಟ್ಟು ಆ ಮಕ್ಕಳನ್ನು ತಾನು ಕರ್ಕೊಂಡು ಅಯೋಧ್ಯಾಪುರಕ್ಕೆ ಹೊರಟೋಗ್ತಾನೆ. ಇತ್ತ ಕಡೆ ವಾಲ್ಮೀಕಿಗೆ ಹೇಳ್ತಾನೆ, ಜವಾಬ್ದಾರಿಯನ್ನು ವಾಲ್ಮೀಕಿಗೆ ವಹಿಸ್ಕೊಟ್ಬಿಟ್ಟು ಇನ್ನು ಭಯ ಇಲ್ಲ, ಅವಳನ್ನು ಕಳುಹಿಸಿಕೊಡು ಅಯೋಧ್ಯಾಪುರಕ್ಕೆ. ತಾನೇ ಕರೆದುಕೊಂಡು ಹೋಗ್ಬೋದಾಗಿತ್ತು. ಅದು ಸೀತೆಗೆ ಎಂತಹ ಒಂದು ಮನಃಶಾಂತಿಯನ್ನು, ನೆಮ್ಮದಿಯನ್ನು, ಸಂತೋಷವನ್ನು ಕೊಡುತ್ತಿತ್ತು. ಆ ಕೆಲಸವನ್ನು ರಾಮ ಮಾಡಲಿಲ್ಲ. ತಾನು ಹೊರಟೋದ ಮಕ್ಕಳನ್ನು ಕರ್ಕೊಂಡು ವಾಲ್ಮೀಕಿಗಳಿಗೆ ಅವಳನ್ನು ಕಳುಹಿಸಿಕೊಡುವ ಜವಾಬ್ದಾರಿಯನ್ನು ವಹಿಸಿ ಹೋದ. ವಾಲ್ಮೀಕಿ ಮಹರ್ಷಿಗಳು ಈ ಕಡೆ ಬರ್ತಾರೆ. ಖಾಲಿ ಕೈ, ಮಕ್ಕಳಿಬ್ಬರೂ ಇಲ್ಲ ಅವರ ಬಳಿ. ಹಾಗೆ ಬಂದಾಗ ಆ ಆಶ್ರಮದ ಬಾಗಿಲಲ್ಲೇ ಕಾಯ್ಕೊಂಡು ನಿಂತಿರ್ತಾಳೆ ಸೀತೆ. ಮಕ್ಕಳಿಬ್ಬರೂ ಕಾಣ್ತಾ ಇಲ್ಲ. ಆಗ ಕೇಳ್ತಾಳೆ, ಎಲ್ಲಿ ಎಲ್ಲಿ ನನ್ನ ಮಕ್ಕಳು? ಹೆತ್ತ ದಿನದಿಂದ ಪತಿಯ ವಿರಹವನ್ನೇ ಮರೆಸಿದ್ದಂತಹ ಮಕ್ಕಳು ಅವರು. ಪತಿಯನ್ನು ನಾನು ಒಂದು ದಿನವೂ ನೆನೆಸಲಿಲ್ಲ ಆ ಮಕ್ಕಳು ಹುಟ್ಟಿದ ಮೇಲೆ. ಆ ಮಕ್ಕಳಿಗಾಗಿ ಈ ದೇಹವನ್ನು ಹೊತ್ತುಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಅಂತಹ ಸುತರನ್ನು, ನನ್ನ ಪ್ರಾಣವೇ ಆಗಿದ್ದಂತಹ ಮಕ್ಕಳನ್ನು ನೀನು ಯಾರಿಗೆ ಕೊಟ್ಟು ನೀ ಮಾತ್ರ ಬಂದಿದೆಯಲ್ಲ ತಂದೆ, ಹೇಳು ಹೇಳು ಅಂತ ಹೇಳಿ ಆ ವಾಲ್ಮೀಕಿ ಮುನಿಗಳ ಕಾಲಿಗೆ ಜಾನಕಿ ಬೀಳ್ತಾ ಇದ್ದಾಳೆ. ಅವಳನ್ನು ಎತ್ತಿ ಹಿಡಿದು ಸಂತೈಸ್ತಾ ಇದ್ದಾರೆ ನೋಡಿ. ಮಣಿದೆತ್ತಿ ಸೀತೆಯಂ ಸಂತೈಸಿ ಮಗಳೇ ನಿನ್ನಣುಗರಂ ತಮ್ಮ ತಾತಂ ಕೂಡಿ ಕೊಂಡೊಯ್ದ ಎಣಿಕೆ ಬೇಡಿದಕಿನ್ನೂ ನಿನ್ನು ಮಂ ಕಾಂತನಲ್ಲಿಗೆ ಕಳುಗಿ ಬರ್ಪನೆಂದು ಗುಣದಿಂದೊಡಂಬಡಿಸಿ ವಾಲ್ಮೀಕಿ ಮುನಿವರಂ ಮಣಿರಥವನೇರಿಸಿ ಸಮಸ್ತ ವೈಭವದಿಂ ಧರಣಿ ಜಯಂ ತಂದ ಅಯೋಧ್ಯಾಪುರದೊಳಿರಿಸಿ ರಘುನಾಥನಂ ಕಾಣಿಸಿದನು. ತನ್ನ ಪದತಲದಲ್ಲಿ ಬಿದ್ದು ಹೊರಳಾಡುತ್ತಾ ದುಃಖಿಸ್ತಾ ಇರೋವಂಥ ಸೀತೆಯನ್ನ ಅವನು ಬಗ್ಗಿ ಎತ್ತಿ ಸಮಾಧಾನ ಮಾಡ್ತಾನೆ. ಹೇಳ್ತಾ ಇದ್ದಾನೆ, ಮಗಳೇ ಚಿಂತೆ ಮಾಡಬೇಡ, ನಿನ್ನ ಮಕ್ಕಳು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿದ್ದಾರೆ. ಅವರ ಅಪ್ಪನ ಜೊತೆಯಲ್ಲಿ ನಾನು ಕಳಿಸ್ಕೊಟ್ಟಿದ್ದೀನಿ. ನಿನ್ನನ್ನು ಕೂಡ ಬೇಗದಲ್ಲಿಯೇ ಕರ್ಕೊಂಡು ಬಂದು ನನಗೆ ಒಪ್ಪಿಸು ಅಂತ ಹೇಳಿ ನಿನ್ನ ಗಂಡ ಹೇಳಿ ಹೋಗಿದ್ದಾನಮ್ಮ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಅವಳನ್ನು ಸಂತೈಸ್ತಾ ಇದ್ದಾರೆ. ಮತ್ತು ಒಬ್ಬ ಹೆಣ್ಣು ಮಗಳನ್ನು ತಂದೆಯ ಮನೆಯಿಂದ ಗಂಡನ ಮನೆಗೆ ಕಳುಹುವಾಗ ಯಾವ ರೀತಿ ವಸ್ತು ವೈಭವಗಳನ್ನು ಕೊಟ್ಟು ಆದರೋಪಚಾರಗಳನ್ನು ಮಾಡಿ ಕಳುಹಿಸಬೇಕೋ ಆ ರೀತಿಯಾಗಿ ಎಲ್ಲ ಗುಣದಿಂದ ಒಡಂಬಡಿಸಿ ಬೇಕಾದಂತಹ ವಸ್ತುಗಳನ್ನೆಲ್ಲ ಕೊಟ್ಟು ಅವಳಿಗೆ ಸತ್ಕಾರವನ್ನೆಲ್ಲ ಮಾಡಿ ಒಳ್ಳೆಯ ಒಂದು ಮಣಿರಥವನ್ನು ತರಿಸಿ ಅದರಲ್ಲಿ ಕೂರಿಸ್ಕೊಂಡು ಹೋಗಿ ಅಯೋಧ್ಯಾಪುರಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ಆ ರಘುನಾಥ ರಾಮನನ್ನ ತೋರಿಸ್ತಾ ಇದ್ದಾರೆ. ಮೇಲೆ ಜಾನಕಿ ಸಹಿತ ರಾಘವಂ ಸಾಮ್ರಾಜ್ಯ ಲೋಲನಾಗಿರ್ದನು ಎಲ ಜನ ಮೇ ಜಯಾವನೀಪಾಲ ಕೇಳ್ದೈ ಕುಶಲವರೊಡನೆ ಆರಾಮಂಗೆ ಬಂದ ಕದನದ ಕಥೆಯ
ವಿಪುಲಮೈಶ್ವರ್ಯಂ ವಿಶಾಲಮತಿ ಸತ್ಕೀರ್ತಿ ವಿಮಲ ಸಂತತಿ ಸುಗತಿ ದೊರಕೊಂಬುದು ಈಗ ಪರದೊಳು ಹೀಗೆ ಅಯೋಧ್ಯಾಪುರಕ್ಕೆ ಜಾನಕಿಯನ್ನು ಕರ್ಕೊಂಡು ಬಂದು ಬಿಟ್ಟು ರಾಮನೊಂದಿಗೆ ಸೇರಿಸ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಹಾಗೆ ಸೇರಿದಂತಹ ಜಾನಕಿಯ ಕೂಡೆ ರಾಮ ತನ್ನ ರಾಮರಾಜ್ಯವನ್ನು ಹಲವು ಸಹಸ್ರ ವರ್ಷಗಳ ಕಾಲ ನಿಶ್ಚಿಂತನಾಗಿ ತುಂಬ ಚೆನ್ನಾಗಿ ಆಳ್ಕೊಂಡಿರ್ತಾನೆ ಅಂತ ಹೇಳಿ ಜನಮೇಜಯನಿಗೆ ಜೈಮಿನಿ ಮಹರ್ಷಿಗಳು ರಾಮನಿಗೂ ಕುಶಲವರಿಗೂ ತಂದೆ ಮಕ್ಕಳಿಗೂ ಆ ಒಂದು ತ್ರೇತಾಯುಗದಲ್ಲಿ ನಡೆದ ಯುದ್ಧದ ಕತೆ, ಅದರ ಕಾರಣ ಏನು ಅನ್ನೋದನ್ನು ವಿಶದವಾಗಿ ಈ ಜೈಮಿನಿ ಭಾರತದ ಉತ್ತರ ಭಾರತದ ಆ ಅರ್ಜುನ ಬಬ್ರುವಾಹನರಿಗೆ ಕಾಳಗ ನಡೆಯುವ ಸಂದರ್ಭದಲ್ಲಿ ಜನಮೇಜಯನಿಗೆ ವಿಶದವಾಗಿ ಹೇಳ್ತಾ ಇದ್ದಾರೆ. ಇಂತಹ ಪುಣ್ಯತಮವಾದಂತಹ ಕಥೆಯನ್ನು ಕೇಳಿದವರಿಗೆ, ಅತಿ ರಮ್ಯವಾದಂತಹ ಈ ಕಥೆಯನ್ನು ಕೇಳಿದವರಿಗೆ ಆರೋಗ್ಯ, ಐಶ್ವರ್ಯ, ವಿಶಾಲವಾದಂತಹ ಮತಿ, ಗತಿ, ಸತ್ಕೀರ್ತಿ, ವಿಮಲವಾದಂತಹ ಸಂತತಿ ಎಲ್ಲವೂ ದೊರಕೊಳ್ತಾ ಇದೆ. ಯಶಸ್ಸು, ಪ್ರೇಯಸ್ಸು ಎಲ್ಲವೂ ಸಿಗುತ್ತದೆ ಅಂತ ಹೇಳಿ ಜೈಮಿನಿ ಮಹರ್ಷಿಗಳು ಈ ವಾಚಕರಿಗೆ, ಶ್ರೋತೃಗಳಿಗೆ ಎಲ್ಲರಿಗೂ ಕೂಡ ಅವರು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಇದು ಲಕ್ಷ್ಮೀಶ ತನ್ನ ಕಾವ್ಯವನ್ನು, ಈ ಕಾವ್ಯದ ಈ ಕಥಾಭಾಗವನ್ನು ದ್ವಾಪರ ಯುಗದ ಕಥೆಯಲ್ಲಿ ತ್ರೇತಾಯುಗದ ಒಂದು ಕಥೆಯ ಘಟನೆಯನ್ನು ಸೇರಿಸ್ತಾ ಇದ್ದಾನೆ, ಸುಖಾಂತವಾಗಿ ಮುಗಿಸಿದ್ದಾನೆ. ಅದು ಯಾಕೆ ಬಂತು ಅನ್ನೋದನ್ನು ಕೊನೆಯ ಒಂದು ಶ್ಲೋಕದಲ್ಲಿ ಕವಿ ವಿಶದಪಡಿಸ್ತಾ ಇದ್ದಾನೆ. ಅರಸನಿಂ ಬೆಸಗೊಳಲ್ ಪೇಳ್ದೆನಾಂ ಕುಶರಾಗವರ ಯುದ್ಧಮಂ ಸುರಪ ಫಲುಗುಣನ ಕಾಳಗವನು ಒರೆಯಲೇಕಿನ್ನು ಕೇಳ್ದರಿವರಲೈ ಬಬ್ರುವಾನ ಪಾರ್ಥರಾಹವನು ವಿರಚಿಸುವೆನೊಲೆದಾಲಿಸಲೆಂದು ಜೈಮಿನಿ ಮುನೀಶ್ವರನಿಂದು ಕುಲತಿಲಕ ಜನಮೇಜಯಂಗೆ ವಿಸ್ತರಿಸಿದಂ ದೇವಪುರ ನಿಲಯ ಲಕ್ಷ್ಮೀಶನಂ ಚಿತ್ತದೊಳ್ ಧ್ಯಾನಿಸುತ್ತೇ ಎಲ್ಲ ಜಯಮೇಜಯನೇ, ನೀನು ಕೇಳಿದಾಗ ನಾನು ಹೇಳ್ತಾ ಇದ್ದೀನಿ, ಹಿಂದೆ ತ್ರೇತಾಯುಗದಲ್ಲಿ ತಂದೆ ಮಕ್ಕಳಿಗೆ ಯಾಕೆ ಯುದ್ಧ ಆಯಿತು ಅಂತ ನೀನು ಪ್ರಶ್ನೆ ಮಾಡಿದ್ದಕ್ಕೆ ಲವಕುಶರು ರಾಘವನ ಜೊತೆ ಆದ ಯುದ್ಧವನ್ನು ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಮುಂದೆ ಬಬ್ರುವಾಹನ ಪಾರ್ಥರ ಆಹವ ಅವರ ಯುದ್ಧವನ್ನು ಹೇಳೋದೇನಿದೆ ಅದನ್ನು ಮುಂದಿನ ಒಂದು ಕಥಾಭಾಗದಲ್ಲಿ ನಾವು ಕೇಳೋಣ. ಹೀಗೆ ಕೇಳಿದಂತಹ ಕಥೆಯಿಂದಾಗಿ ದೇವಪುರ ನಿಲಯ ಲಕ್ಷ್ಮೀ ರಮಣ ಅವನನ್ನು ಚಿತ್ತದಲ್ಲಿ ಧ್ಯಾನಿಸುತ್ತಾ ಕೇಳಿದವರಿಗೆ ಸಕಲ ಲೋಕ ಮಂಗಳವೆಲ್ಲ ಉಂಟಾಗುತ್ತದೆ ಅನ್ನುವುದರೊಂದಿಗೆ ಜೈಮಿನಿ ಮಹರ್ಷಿಗಳು ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದಾರೆ. ಅಂತೆಯೇ ನಮ್ಮ ಲಕ್ಷ್ಮೀಶ ಕವಿ ಕೂಡ 21ನೆಯ ಸಂಧಿಯ ಈ ಅದ್ಭುತವಾದಂತಹ ಕಥಾ ಪ್ರಸಂಗವನ್ನು ಮಂಗಳಕರವಾದಂತಹ ಶ್ಲೋಕದೊಂದಿಗೆ ಮುಗಿಸ್ತಾ ಇದ್ದಾನೆ. ಮುಂದಿನ ಸಂಧಿಗಳಲ್ಲಿ ಬಬ್ರುವಾಹನ ಅರ್ಜುನರ ಕಾಳಗದ ವೀರರಸದ ಸವಿಯನ್ನು ಸವಿಯೋಣ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಪ್ರಿಯ ಕೇಳುಗರೆ, ಇನ್ನು ಮುಂದೆ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ರಾಮಸುಬ್ರಾಯ ಶೇಠ್. ಸತ್ವದಿಂದ ಒದಗಿದಲ್ ತಮಗೆ ಭುಜಸಾಹ ಸತ್ವದಿಂ ಪ್ರದ್ಯುಮ್ನ ಮೊದಲಾದ ಪಟುಭಟಲ್ ಸತ್ವರದೊಳ್ ಯಚಾಡಿದಲ್ ಬಬ್ರುವಾಹನ ಧನಂಜಯಲ್ ಸಂಗರದೊಳು ಪ್ರಸ್ತುತ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಪಾಂಡವರ ಅಶ್ವಮೇಧ ಕುದುರೆಯ ಬೆಂಗಾವಲಾಗಿ ಬಂದ ಪಾರ್ಥನನ್ನು
ತಾಯಿಯ ಮಾತಿನಂತೆ ಬಬ್ರುವಾಹನ ಸತ್ಕರಿಸಲು ಮುಂದಾದರೆ ತಿರಸ್ಕಾರದಿಂದ ಜರೆಯುತ್ತಾನೆ ಧನಂಜಯ. ಅರ್ಜುನನಿಂದ ಅವಾಚ್ಯ ಪದಗಳನ್ನು ಕೇಳಿದ ಚಿತ್ರಾಂಗದೆಯ ಪುತ್ರ ರೋಷದಿಂದ ಅರಸ ಕೇಳು ಅರ್ಜುನಂ ಬೈದು ನೂಕಿದ ಬಳಿಕ ತರಿಸಿದ ಸುವಸ್ತುಗಳನ್ನು ಅಧ್ವರದ ತುರಗಮಂ ತಿರುಗಿ ನಿಜ ನಗರಿಗೆ ಕಳುಹಿ ಬಬ್ರುವಾಹನಂ ಸಮರ ಕನುವಾಗಿ ನಿಲ್ಲಲು ಧರಣಿ ಮಂಡಲಮಂ ಚತುರ್ಬಲಂ ಗೀರ್ವಾಣ ಸರಣಿ ಮಂಡಲಮಂ ಧ್ವಜ ಛತ್ರ ಚಾಮರಂ ತರಣಿ ಮಂಡಲಮಂ ಚಮೂಪದಹತೋದ್ಧೂತ ರೇಣುವ್ರಜಂ ಮುಸುಕಿತು. ಬಬ್ರುವಾಹನ ಮಾತೆಯ ಮಾತನ್ನು ಪಾಲಿಸಬೇಕೆಂಬ ಧ್ಯೇಯದಿಂದ ಪಾರ್ಥನಿಗೆ ಶರಣಾಗಲು ಕಪ್ಪಗಾಣಿಕೆ, ಕನಕ, ಕುದುರೆ ಮುಂತಾದ ಸುವಸ್ತುಗಳೊಂದಿಗೆ ನಮಿಸಲು ಬಂದರೆ ನಮ್ಮನ್ನೇ ನಿಂದಿಸಿ ತಿರಸ್ಕರಿಸಿದನೇ ಎಂದು ಕೋಪದಿಂದ ತಂದ ಸುವಸ್ತುಗಳನ್ನೆಲ್ಲ ಅರಮನೆಗೆ ಹಿಂದಿರುಗಿಸಿ ಚತುರ್ಬಲ ಸಮೇತನಾಗಿ ಯುದ್ಧರಂಗಕ್ಕೆ ಬಂದ. ಅನೇಕ ದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಸೈನಿಕರಿಗೆ ಸಮಯ ಸಿಕ್ಕಂತಾಗಿದೆ. ರಣೋತ್ಸಾಹದಿಂದ ಮುನ್ನುಗ್ಗುವಾಗ ಎದ್ದ ಧೂಳು ಧರಣಿಯನ್ನೆಲ್ಲ ಆವರಿಸಿತ್ತು. ಅರ್ಜುದ ಗಜಂ ಪತ್ತು ಕೋಟಿ ಸುವರೂಥಂ ಎರೆದರ್ಬುದ ತುರಂಗಮಂ ಕೂಡಿತು ಪದಾತಿ ಮೂರರ್ಬುದಂ ಜೋಡಿಸಿದ ರಾಹವ ಪ್ರೌಢರ್ ಸುಬುದ್ಧಿ ಮೊದಲಾದ ಭಟರು ಸರ್ಬಸನ್ನಾಹದಿಂದ ಒತ್ತರಿಸಿದೆತ್ತಣ ಚತುರ್ಬಲ ಮೋಗ ಕಮಲ ಜನ ಸೃಷ್ಟಿಯೊಳ್ ಅದೃಷ್ಟಮೆನೆ ಪರ್ಬಿದುದು ನೆಲದಗಲಕೆ ಆ ಬಬ್ರುವಾಹನಂ ತರಿಸಿದಂ ಮಣಿರಥವನು. ಲಕ್ಷ್ಮೀಶ ಕವಿ ಸೇನೆಯ ಸಂಖ್ಯೆಯನ್ನು ಸವಿಸ್ತಾರವಾಗಿ ಹೇಳುತ್ತಾನೆ. ಲಕ್ಷ ಲಕ್ಷ ಸಂಖ್ಯೆಯ ಸಮರಾನೆಗಳು, ಕೋಟೆ ಕೋಟೆಯಲ್ಲಿ ಕುದುರೆಗಳು, 3 ಅರ್ಬುದ ಕಾಲಾಳುಗಳು, 100 ರಥಗಳು ಯುದ್ಧರಂಗವನ್ನು ಪ್ರವೇಶಿಸಿವೆ. ಎಲ್ಲ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಹರಿಸುವ ಸುಬುದ್ಧಿ ಮುಂತಾದ ರಾಜನಿಷ್ಠರು ಸಮರಕ್ಕೆ ಕಾಯುತ್ತಿದ್ದಾರೆ. ಸ್ವಾಮಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿದ್ದ ರಾಷ್ಟ್ರಭಕ್ತರಿಂದ ರಣರಂಗಕ್ಕೆ ವಿಶೇಷ ಕಾಂತಿ ಬಂದಿದೆ. ಇಲ್ಲಿ ಕವಿ ಉತ್ಪ್ರೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಸೃಷ್ಟಿಕರ್ತ ಬ್ರಹ್ಮನ ಕೈ ಚಳಕವನ್ನೂ ಮೀರಿಸಿದೆಯೋ ಎಂಬಂತೆ ಬಬ್ರುವಾಹನನ ಯುದ್ಧದ ಸಿದ್ಧತೆ ಕಾಣುತ್ತಿದ್ದಂತೆ ಸ್ವತಃ ಮಣಿಪುರದ ಮಹಾರಾಜನು ಮಣಿಖಚಿತವಾದ ದಿವ್ಯ ರಥವನ್ನೇರಿ ಯುದ್ಧ ಭೂಮಿಗೆ ಎದುರಾದ. ಚಿತ್ರಶೋಭಿತಮಾದ ಮಣಿಮಯ ವರೋಥವಂ ಚಿತ್ರಾಂಗದಯ ತನೂಭವಂ ಅಡರ್ದಂ ಕೂಡೆ ಚಿತ್ರಮಾದುದು ಸಮರಂ ಎರಡು ಥಟ್ಟಿನ ಚೂಣಿ ಸಂದಣಿಸಿತು ಉರವಣೆಯೊಳು ಸಂದಣಿಸಿತು ಮಿತ್ರಮಂಡಲವ ನೊಡೆದು ಐದುವತಿ ಭರದಿಂದೆ ಮಿತ್ರ ಭಟರಂ ತಾಗಿದರ್ ಕಡುಗಲಿಗಳು ಆಗ ಅಮಿತ್ರ ಭಾವದ ನೇಹದಿಂದೆ ಮರುಗದೆ ಮಾಣವಂಬೋರು ಹಂಗಳೆನಲು. ಚಿತ್ರಾಂಗದೆಯ ಪುತ್ರನ ಚಿತ್ರಮಯ ರಥವನ್ನು ಕಂಡಾಗಲೇ ಶತ್ರು ಸೈನ್ಯದ ಎದೆ ನಡುಗುತ್ತಿತ್ತು. ಮಿತವಾದ ಮಧ್ಯಮ ಪಾಂಡವನ ಸೇನೆಗೂ ಅಮಿತವಾದ ಅರ್ಜುನನ ಮಗನ ಸೇನೆಗೂ ಕಾಳಗ ಪ್ರಾರಂಭವಾಯಿತು.
ಮಣಿಪುರದ ಮಗನ ಸೈನ್ಯ ಹಸ್ತಿನಾವತಿಯ ತಂದೆಯ ಸೈನ್ಯಕ್ಕಿಂತ ಮಿಗಿಲಾಗಿತ್ತು. ರಕ್ತ ಸಂಬಂಧಿಕರಲ್ಲಿಯೇ ರಕ್ತ ದೋಕುಳಿಯಾಗುತ್ತಿದೆ. ಮಿತ್ರರಾಗಿರಬೇಕಾಗಿದ್ದವರು ಶತ್ರುಗಳಾಗಿದ್ದಾರೆ. ಸಮರಾಂಗಣದಲ್ಲಿ ಸಂಬಂಧಿಗಳಿಗೆ ಸ್ಥಾನವಿಲ್ಲ. ತಮ್ಮ ತಮ್ಮ ಅರಸನಿಗೆ ಗೆಲುವನ್ನು ತಂದುಕೊಡಲು ಸೆಣಸುತ್ತಿದ್ದಾರೆ. ಕದನ ಕ್ಷಣ ಕ್ಷಣಕ್ಕೂ ಕಾವೇರುತ್ತಿದೆ. ತೇರವಂಗಡದ ಜರ್ಜಾರವಂ ಗಜದ ಘಂಟಾರವಂ ಹಯದ ಹೇಷಾರವಂ ನಡೆವ ಸೇನಾರವಂ ಭೇರಿಯ ಮಹಾರವಂ ಬಹಳ ಕಹಳಾರವಂ ಸಂಗಡಿಸಿದಜ್ಜಾರವಂ ಭಟರ ಬಾಹಾರವಂ ದಳದ ಬಂಭಾರವಂ ರಣಕಿಲಕಿಲಾರವಂ ಪಟಹ ಢಕ್ಕಾರವಂ ಪುದಿದ ನಾನಾರವಂ ಕಿವಿಗತಿ ಕಠೋರವಂ ತೀವಿತಂದು. ಸಾಮಾನ್ಯ ಮೆರವಣಿಗೆಯೇ ಅನೇಕ ಶಬ್ದಗಳಿಂದ ಗಡಚಿಕ್ಕುವಂತಿರುತ್ತದೆ. ಅಂತಹದರಲ್ಲಿ ಸಮರಾಂಗಣದಲ್ಲಿಯ ಶಬ್ದಗಳಿಂದ ಕಿವಿ ಗಡಚಿಕ್ಕಿದವು. ಶಂಖ, ಜಾಗಟೆ, ಭೇರಿ, ಕೊಂಬು, ಕಹಳೆ ಘೋಷಣೆಗಳಿಂದ ರಣಾಂಗಣ ತುಂಬಿಕೊಂಡಿತ್ತು. ಆನೆಗಳಿಗೆ ಕುತ್ತಿಗೆಗೆ ಕಟ್ಟಿದ ಗಂಟೆಗಳ ಶಬ್ದ, ಕುದುರೆಗಳ ಕೆನೆತ, ಪದಾತಿಗಳ ಜಯಘೋಷ, ಡಕ್ಕೆ ಡಮರುಗಳ ಮಹಾರವ ಇವೆಲ್ಲವುಗಳಿಂದ ಕೇಳುಗರ ಕಿವಿಗಳಿಗೆ ಕಠೋರತೆಯ ಎರಕ ಹೊಯ್ಯುತ್ತಿತ್ತು ಆ ರಣಾಂಗಣದಲ್ಲಿ ಎಂದು ಕವಿ ವರ್ಣಿಸುತ್ತಿದ್ದಾನೆ. ಸಿಂಧಸಿ ಗುರಿ ಛತ್ರ ಚಾಮರ ಪತಾಕೆಗಳ್ ಸಂದಣಿಸಿ ಗಗನಮಂ ಮುಸುಕಲ್ಕೆ ತವೆ ಮೂಡಿದಂಧಕಾರಂಗಳಂ ಕಿಡಿಸಿದುವು ರತ್ನಾಭರಣ ಕಾಂತಿಗಳ್ ಭೂಪರ ರತ್ನಾಭರಣ ಕಾಂತಿಗಳ್ ಅಂಧಕಾರಂಗಳಂ ಕಿಡಿಸಿದುವು ಕೆಂದೂಳಡರ್ದು ನಭಮಂ ಮುಸುಕಿತು ಆಗ ಸುರಸಿಂಧು ಪ್ರವಾಹ ಮುತ್ತುಂಗ ಶೋಣಾಚಲದ ಬಂಧುರ ತಟ ಪ್ರದೇಶದೊಳು ಒಪ್ಪುವ ವಜ್ಜರದ ನದಿಯೆಂಬ ತೆರನಾಗಲು. ಕವಿ ಲಕ್ಷ್ಮೀಶ ಕದನ ಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ, ಯೋಧರು ಹಾರಿಸುತ್ತಿರುವ ಛತ್ರ ಚಾಮರ ಪತಾಕೆಗಳು ವಿವಿಧ ಜಯದ ಸಂಕೇತಗಳಿಂದ ರಣಾಂಗಣವು ಕತ್ತಲೆಯಿಂದ ಕೂಡಿತ್ತು. ಆದರೆ ಯೋಧರು ಧರಿಸುವ ರತ್ನಾಭರಣಗಳ ವಜ್ರ ವೈಢೂರ್ಯಗಳಿಂದ ಹೊರಹೊಮ್ಮುವ ಪ್ರಕಾಶಮಾನವಾದ ಕಾಂತಿಯು ಕತ್ತಲೆಯನ್ನು ಕರಗಿಸಿ ಬೆಳಕನ್ನು ಚೆಲ್ಲಿತ್ತು ಎಂಬ ಭವ್ಯ ಕಲ್ಪನೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಸೇನೆಯಿಂದೆದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತ್ತು. ಇನ್ನೂ ಕವಿಯ ಹೋಲಿಕೆಗೆ ವಿಸ್ಮಯ ಪಡಬೇಕು. ಸೇನಾ ಪ್ರವಾಹವು ಹಿಮಾಲಯ ಪರ್ವತದಿಂದ ಹರಿದು ಬರುವ ಸುರ ನದಿಯಂತೆ ಕಂಗೊಳಿಸುತ್ತಿತ್ತು ಎಂದು ವರ್ಣಿಸುತ್ತಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.